ಏ ದೋಸ್ತ, ಏ ಬಾಯ್ಲು, ನಿಂದ ನನಗೊಂದು ದೊಡ್ಡ ಚಿಂತೆ ಐತಿ ಬಾಯ್ಲ್ ಮಾರೆ. ಏನಪ್ಪ ನಂದೇನು ಚಿಂತೆ ನಿನಗ? ನಾನು ನೀನು ಇಬ್ರು ಕೂಡ ಸಾಲಿ ಕಲ್ತೀವಿ. ಹೌದು. ನನಗರೇ ನೌಕರಿ ಆತು, ಫಸ್ಟ್ ಕ್ಲಾಸ್ ಮದುವೆ ಆದ್ನ್ಯಾ. ಮತ್ ನೀರೇನ್ ನೋಡ್ತಿ, ಬರೀ ಹೊಲ ಹೊಲ ಅಂತೇಳಿ ನೀ ಹೊಲ್ದಾಗಿರಾವ. ಮೊದ್ಲ ರೈತರಿಗೆ ಹೆಣ್ ಕೊಡಾಕ ವಿಚಾರ ಮಾಡ್ತಾರ. ಮತ್ತ ನಿನ್ ಪರಿಸ್ಥಿತಿ ಹೆಂಗು? ಓಹೋ ಇದನ್ನ ಚಿಂತೆ ಮಾಡ್ತದೆ ಏನಂದ ನೀ? ಏ ದೋಸ್ತ, ನೀ ದೊಡ್ಡ ಕಂಪ್ನ್ಯಾಗ ಜಾಬ್ ಮಾಡ್ತಿರ್ಬೇಕ. ಒಂದು ವೇಳೆ ನಿನ್ನ ಕಂಪ್ನಿ ಬಂದ್ಬಿದ್ರು ಈ ಜಗತ್ತ ನಡಿಬಹುದು. ಆದ್ರ ಈ ರೈತ ಒಂದು ವರ್ಷ ನೇಗಲ ಹಿಡಿಲಿಲ್ಲ ಅಂದ್ರ ಜಗತ್ತನ ಹಸಿವಿನಿಂದ ಸಾಯ್ತೈತು. ರೈತ ಅಂದ್ರ ಮಣ್ಣಾಗ ಆಟ ಆಡವ ತಿಳ್ಕೊಬೇಡ. ಅದ ಮಣ್ಣಾಗ ಚಿನ್ನದಂತ ಬೆಳಿ ಬೆಳಿತಾನು. ಇವತ್ತ ರೈತರ ಬಗ್ಗೆ ಹಿಂದು ಮುಂದೆ ಮಾತಾಡೋರ ನಾಳೆ ಅದೇ ರೈತ ಬೆಳೆದ ಅನ್ನ ತಿನ್ನಾಕ ತಲೆ ಬಾಗಲೇಬೇಕ. ಆಗಲೇನಂದಿ ರೈತರಿಗೆ ಹೆಣ್ ಕೊಡ್ಬೇಕಾದ್ರೆ ವಿಚಾರ ಮಾಡತಾರ. ಏ ದೇವ್ರಿನ ಬೆಲೆ ಗೊತ್ತಿರೋ ನಮಗ ನಮ್ಮ ಬದುಕಿನ ಬೆಲೆ ಗೊತ್ತಿಲ್ಲ. ನಮ್ಗ ರೈತರ ಮಕ್ಕಳ ಮದುವೆ ಆಗ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು ಅವ್ರ. ರೈತ ಮತ್ತು ಸೈನಿಕ ನಮ್ಮ ದೇಶದ ಎರಡು ಕಣ್ಣುಗಳು. ಸೈನಿಕ ಇಡೀ ದೇಶ ಕಾಯ್ತಾನು, ನಮ್ಮ ರೈತ ಇಡೀ ಜಗತ್ತಿಗೆ ಅನ್ನ ಹಾಕ್ತಾನ. ಅಂತ ಸೈನಿಕರಿಗೆ ರೈತರಿಗೆ ಹೆಣ್ಣು ಕೊಟ್ರಿ ಅಂದ್ರ ನಿಮ್ಮ ಮಕ್ಕಳು ಭಾಳ ಬಂಗಾರ ಆಕತ್ರಿ. ಪುಣ್ಯವತಿ ನನ್ನಡೆದ